ನಮಸ್ಕಾರ ಸ್ನೇಹಿತರೆ, ನಿಮ್ಮದೇ ಆದ ಚಾನೆಲ್ ರಾಶಿ ತತ್ವಕ್ಕೆ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ನಿಮಗೆ ಇವತ್ತು ನಾನು ತುಂಬ ಸೀಕ್ರೆಟ್ ಆಗಿರುವ ಒಂದು ರಾಶಿಯ ಬಗ್ಗೆ ಹೇಳುತ್ತೇನೆ. ಅವರು ಹೇಗೆಂದರೆ ಜೀವನದಲ್ಲಿ ತುಂಬ ಸೈಲೆಂಟ್ ಆಗಿರುತ್ತಾರೆ. ಹೊರಗೆ ನೋಡಿದರೆ ಸಾಮಾನ್ಯ ಶಾಂತ್ ಮೃದುವಾಗಿರುತ್ತಾರೆ. ಆದರೆ ಅವರು ಮನಸ್ಸಿನ ಒಳಗೆ ಸಂಪೂರ್ಣ ಪ್ರಪಂಚವೇ ಹೊಂದಿರುತ್ತಾರೆ. ಅವರು ಎಲ್ಲರನ್ನು ಪ್ರೀತಿಸುತ್ತಾರೆ, ಆದರೂ ಯಾರು ಅವರ ನೋವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಅವರು ಯಾರಿಗಾಗಿ ಬೇಕಾದರೂ ತ್ಯಾಗ ಮಾಡುತ್ತಾರೆ, ಆದರೆ ಕೊನೆಯಲ್ಲಿ ಒಬ್ಬರೇ ಆಗಿ ಉಳಿದುಕೊಳ್ಳುತ್ತಾರೆ. ಹೌದು ಸ್ನೇಹಿತರೆ, ನಾನು ಮಾತನಾಡುತ್ತಿರುವುದು ಕಟಕ ರಾಶಿಯವರ ಬಗ್ಗೆ. ಜ್ಯೋತಿಷ್ಯ ಲೋಕದ ಅತ್ಯಂತ ಭಾವನಾತ್ಮಕ, ಅತ್ಯಂತ ಮಿಸ್ಟೀರಿಯಸ್ ಮತ್ತು ಅತ್ಯಂತ ಶಕ್ತಿಶಾಲಿ ರಾಶಿ ಅದು ಕಟಕ ರಾಶಿ. ಈ ರಾಶಿಯವರು ಯಾಕೆ ಇಷ್ಟು ಡೀಪ್ ಆಗಿ ಯೋಚಿಸುತ್ತಾರೆ, ಯಾಕೆ ಇವರ ಹೃದಯ ಸುಲಭವಾಗಿ ಮುರಿಯುತ್ತದೆ ಮತ್ತು ಯಾಕೆ ದೇವರು ಇವರಿಗೆ ಒಂದು ವಿಶೇಷ ಶಕ್ತಿ ಕೊಟ್ಟಿದ್ದಾನೆ ಎಂದು ನಿಮಗೆ ನಾನು ತಿಳಿಸುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿಯವರ ಬಗ್ಗೆ ಯಾರು ಹೇಳದ ರಹಸ್ಯವನ್ನು ತಿಳಿಸುತ್ತೇನೆ. ಈ ವಿಡಿಯೋ ಕೊನೆವರೆಗೆ ನೋಡಿದರೆ ನಿಮ್ಮ ಜೀವನದಲ್ಲಿರುವ ಕಟಕ ರಾಶಿಯನ್ನು ನೀವು ಹೊಸದಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಹಾಗಾದರೆ ವಿಡಿಯೋ ಶುರು ಮಾಡೋಣ. ಆದರೆ ಅದಕ್ಕಿಂತ ಮೊದಲು ನೀವು ಕಟಕ ರಾಶಿಯವರು ಆಗಿದ್ದರೆ ಕಮೆಂಟ್ನಲ್ಲಿ ಕಟಕ ಪವರ್ ಅಂತ ಹಾಕಿ. ಕಟಕ ರಾಶಿಯವರ ನಿಜ ಸ್ವಭಾವ. ಸ್ನೇಹಿತರೆ, ಕಟಕ ರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ಯಾಕೆಂದರೆ ಇವರು ಹೊರಗೆ ಒಂದು ರೀತಿಯಾಗಿ ಕಾಣುತ್ತಾರೆ, ಆದರೆ ಒಳಗೆ ಸಂಪೂರ್ಣ ಬೇರೆ ವ್ಯಕ್ತಿ. ಇವರು ತುಂಬ ಸೆನ್ಸಿಟಿವ್. ಯಾರಾದರೂ ಒಂದು ಕಠಿಣ ಮಾತು ಆಡಿದರೂ ಕೂಡ ಹೊರಗೆ ಏನು ತೋರಿಸುವುದಿಲ್ಲ, ಆದರೆ ಒಳಗೆ ತುಂಬ ನೋವು ಅನುಭವಿಸುತ್ತಾರೆ. ಇವರು ಎಲ್ಲರಿಗೂ ಸಹಾಯ ಮಾಡುತ್ತಾರೆ, ಆದರೆ ತಮ್ಮ ನೋವನ್ನು ಮಾತ್ರ ಯಾರಿಗೂ ಹೇಳುವುದೇ ಇಲ್ಲ. ಕಟಕ ರಾಶಿಯವರು ತಮ್ಮ ಕುಟುಂಬಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ಇವರಿಗೆ ಕುಟುಂಬವೇ ಪ್ರಪಂಚ. ಅಪ್ಪ, ಅಮ್ಮ, ತಮ್ಮ, ಅಕ್ಕ, ಅಣ್ಣ ಇವರಿಗೋಸ್ಕರ ಬದುಕನ್ನು ತ್ಯಾಗ ಮಾಡುತ್ತಾರೆ, ಅವರಿಗೋಸ್ಕರ ಬದುಕುತ್ತಾರೆ. ಆದರೆ ಒಮ್ಮೆ ಇವರ ಮನಸ್ಸು ಮುರಿದರೆ ಮತ್ತೆ ಮೊದಲಿನಂತಾಗಿರುವುದು ತುಂಬ ಕಷ್ಟ. ಕಟಕ ರಾಶಿಯವರ ಕೆಲವು ಗುಪ್ತ ಶಕ್ತಿಗಳು ನಿಮಗೆ ಗೊತ್ತಾ? ಕಟಕ ರಾಶಿಯವರು ಬಳಿ ಒಂದು ವಿಚಿತ್ರ ಶಕ್ತಿ ಇರುತ್ತದೆ. ಅವರು ಜನರ ನಿಜ ಸ್ವಭಾವವನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರಾದರೂ ಸುಳ್ಳು ಹೇಳಿದರೆ, ಯಾರಿಗಾದರೂ ನಟಿಸುವುದಿದ್ದರೆ ಇವರಿಗೆ ತಕ್ಷಣ ಗೊತ್ತಾಗಿಬಿಡುತ್ತದೆ. ಯಾಕೆಂದರೆ ಇವರಿಗೆ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇದೆ. ಬಹಳ ಬಾರಿ ಕಟಕ ರಾಶಿಯವರು ಏನು ಫೀಲ್ ಮಾಡುತ್ತಾರೆ ಮತ್ತು ಕೆಲವು ದಿನಗಳಲ್ಲಿ ಅದು ನಿಜವಾಗುತ್ತದೆ. ಇವರಿಗೆ ಡೇಜಾವು ಮತ್ತು ಸ್ಟ್ರಾಂಗ್ ಇಂಟ್ಯೂಷನ್ ಕೆಪಾಸಿಟಿ ಇರುತ್ತದೆ. ಇವರಿಗೆ ದೇವರು ಕೊಟ್ಟಿರುವ ದೊಡ್ಡ ವರ ಅಂದರೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ. ಅದಕ್ಕೆ ಇವರು ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಪ್ರೇಮಿಗಳು ಮತ್ತು ಒಳ್ಳೆಯ ಪೋಷಕರು ಆಗಿರುತ್ತಾರೆ. ಆದರೆ ಸ್ನೇಹಿತರೆ, ಇವರ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಇವರು ಎಲ್ಲರ ನೋವನ್ನು ತಮ್ಮ ಹೃದಯಕ್ಕೆ ತೆಗೆದುಕೊಳ್ಳುತ್ತಾರೆ. ಅದರಿಂದಲೇ ಒಳಗೆ ಮುರಿದು ಹೋಗುತ್ತಾರೆ. ಪ್ರೀತಿಯಲ್ಲಿ ಕಟಕ ರಾಶಿಯವರು ಈಗ ಎಲ್ಲರೂ ಕಾಯುತ್ತಿರುವ ವಿಷಯ ಅಂದರೆ ಅದು ಪ್ರೀತಿ. ಕಟಕ ರಾಶಿಯವರು ಪ್ರೀತಿಯಲ್ಲಿ ಹೇಗೆ ಇರುತ್ತಾರೆ? ಇವರು ಪ್ರೀತಿಸಿದರೆ ಸಂಪೂರ್ಣ ಆತ್ಮದಿಂದ ಪ್ರೀತಿಸುತ್ತಾರೆ. ಇವರಿಗೆ ಟೈಮ್ ಪಾಸ್ ಆಗಿ ಇರಲು ಇಷ್ಟವಾಗುವುದಿಲ್ಲ. ನಿಜವಾದ ಸಂಬಂಧ ಬೇಕು, ನಂಬಿಕೆ ಬೇಕು, ಜೀವನ ಸಂಪೂರ್ಣ ಜೊತೆ ಇರುವ ಸಂಗತಿ ಅಥವಾ ಸಹಕಾರ ಬೇಕು. ಇವರು ಪ್ರೀತಿಸುತ್ತಿದ್ದ ವ್ಯಕ್ತಿಗಾಗಿ ತಮ್ಮ ಕನಸುಗಳನ್ನೇ ತ್ಯಾಗ ಮಾಡಬಹುದು. ಆದರೆ ಒಮ್ಮೆ ಮೋಸ ಆಯಿತು ಅಂದರೆ ಅವರು ಹೊರಗೆ
ನಗುತ್ತಾರೆ. ಅವರ ನೋವನ್ನು ತೋರಿಸುವುದಿಲ್ಲ, ಆದರೆ ಒಳಗೆ ಸಂಪೂರ್ಣ ಒಡೆದು ಹೋಗುತ್ತಾರೆ. ಕಟಕ ರಾಶಿಯವರು ತಮ್ಮ ಹೃದಯವನ್ನು ಎಲ್ಲರಿಗೂ ಕೊಡುವುದಿಲ್ಲ, ಆದರೆ ಒಮ್ಮೆ ಕೊಟ್ಟಿದ್ದರೆ ಮತ್ತೆ ಹಿಂದಕ್ಕೆ ತಿರುವುದೇ ಇಲ್ಲ. ಇವರಿಗೆ ಹೆಚ್ಚು ನೋವು ಕೊಡುವುದು ಏನು ಗೊತ್ತಾ? ಇಗ್ನೋರೆನ್ಸ್. ಹೌದು ವೀಕ್ಷಕರೇ, ಇಗ್ನೋರ್ ಮಾಡುವುದು. ಅವರಿಗೆ ಪ್ರೀತಿಯಂತಲೂ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯೇ ಬೇಕು. ಕಟಕ ರಾಶಿಯವರ ಕಣ್ಣೀರನ್ನು ಹಿಂದಿನ ಸತ್ಯ. ಸ್ನೇಹಿತರೆ, ಜಗತ್ತಿನಲ್ಲಿ ಹೆಚ್ಚು ಅಳುವವರು ಯಾರು ಗೊತ್ತಾ? ಕಟಕ ರಾಶಿಯವರು. ಆದರೆ ಅವರು ಎಲ್ಲರ ಮುಂದೆ ಅಳುವುದಿಲ್ಲ. ರಾತ್ರಿ ಒಬ್ಬರೇ ಇದ್ದಾಗ ಮಾತ್ರ ತಮ್ಮ ನೋವನ್ನು ಹೊರಗೆ ಹಾಕುತ್ತಾರೆ. ಇವರು ಹೊರಗೆ ಸ್ಟ್ರಾಂಗ್ ಆಗಿ ತೋರಿಸುತ್ತಾರೆ, ಕಾಣಲು ಪ್ರಯತ್ನ ಮಾಡುತ್ತಾರೆ, ಆದರೆ ಒಳಗ ತುಂಬ ಭಾವನಾತ್ಮಕರು. ಜನರು ಇವರ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಳ್ಳುತ್ತಾರೆ. ಇವರು ಕ್ಷಮಿಸುತ್ತಾರೆ, ಮತ್ತೆ ನಂಬುತ್ತಾರೆ, ಮತ್ತೆ ನೋವು ಅನುಭವಿಸುತ್ತಾರೆ. ಆದರೂ ಅವರ ಹೃದಯ ಮತ್ತೆ ಮತ್ತೆ ಪ್ರೀತಿಸಲು ಸಾಧ್ಯ. ಅದೇ ಕಟಕ ರಾಶಿಯವರ ದೊಡ್ಡ ಸೌಂದರ್ಯ. ಸ್ನೇಹಿತರೆ, ಈಗ ನಾನು ಹೇಳುವುದು ವಿಷಯ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಹೌದು, ಕಟಕ ರಾಶಿಯವರು ಜೀವನದಲ್ಲಿ ಮುಂದಿನ ಸಮಯದಲ್ಲೂ ನೋಡುವ ದೊಡ್ಡ ಬದಲಾವಣೆಯ ಬಗ್ಗೆ ಹೇಳುತ್ತೇನೆ. ಆದರೆ ಅದಕ್ಕಿಂತ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಯಾಕಂದರೆ ಮುಂದಿನ ವಿಷಯ ನಿಮ್ಮ ಜೀವನವನ್ನೇ ಬದಲಾಗಿಸಬಹುದು. ಅದು ಹಣ ಮತ್ತು ಯಶಸ್ಸು. ಹಣ ಮತ್ತು ಯಶಸ್ಸಿನಲ್ಲಿ ಕಟಕ ರಾಶಿಯವರು. ಜನರಿಗೆ ಕಟಕ ರಾಶಿಯವರು ತುಂಬ ಸೈಲೆಂಟ್ ಅನಿಸುತ್ತಾರೆ, ಆದರೆ ಇವರ ಒಳಗೆ ದೊಡ್ಡ ಕನಸುಗಳು ಇರುತ್ತವೆ. ಇವರು ತುಂಬ ಕುಟುಂಬವನ್ನು ಉತ್ತಮ ಜೀವನದಲ್ಲಿ ನೋಡಬೇಕು ಅನ್ನೋದು ಇವರ ದೊಡ್ಡ ಗುರಿ. ಕಟಕ ರಾಶಿಯವರು ಹಣವನ್ನು ತುಂಬ ಜಾಗ್ರತೆಯಿಂದ ಬಳಸುತ್ತಾರೆ. ಇವರು ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ, ಅದಕ್ಕೆ ಹಣವನ್ನು ಸೇವ್ ಮಾಡಲು ಇಷ್ಟಪಡುತ್ತಾರೆ. ಆದರೆ ಒಂದು ವಿಷಯ ಗಮನಿಸಿ, ಇವರು ಮನಸ್ಸಿಗೆ ಇಷ್ಟವಾದ ಕೆಲಸ ಮಾಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ. ಬಲವಂತವಾಗಿ ಏನಾದರೂ ಮಾಡಿದರೆ ಒಳಗೆ ಖುಷಿ ಆಗುವುದಿಲ್ಲ. ಇವರಿಗೆ 28ರಿಂದ 35 ವರ್ಷದ ನಡುವೆ ದೊಡ್ಡ ಬದಲಾವಣೆ ಬರುತ್ತದೆ. ಆ ಸಮಯದಲ್ಲಿ ಇವರ ಜೀವನದಲ್ಲಿ ಹಣಕಾಸು ಹೆಚ್ಚು ಬರುತ್ತದೆ. ಯಾರಿಗೂ ಗೊತ್ತಿಲ್ಲದ ಕಟಕ ರಾಶಿಯ ದುರ್ಬಲತೆ. ಸ್ನೇಹಿತರೆ, ಕಟಕ ರಾಶಿಯವರಿಗೆ ದೊಡ್ಡ ದುರ್ಬಲತೆ ಏನು ಗೊತ್ತು? ಅವರು ಭೂತಕಾಲವನ್ನು ಮರೆಯುವುದೇ ಇಲ್ಲ. ಯಾರಾದರೂ ಕೊಟ್ಟ ನೋವು, ಮಾಡಿದ ಮೋಸ, ಹಳೆಯ ನೆನಪುಗಳು ಇವೆಲ್ಲವನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡು ಇರುತ್ತಾರೆ. ಅದರಿಂದ ಕೆಲವೊಮ್ಮೆ ಡಿಪ್ರೆಷನ್ ಒಳಗೆ ಹೋಗುತ್ತಾರೆ. ಇವರು ಹೊರಗೆ ನಗುತ್ತಾರೆ, ಆದರೆ ಒಳಗೆ ಸಾವಿರ ಪ್ರಶ್ನೆಗಳ ಜೊತೆ ಹೋರಾಡುತ್ತಾರೆ. ನಾನು ತಪ್ಪೇ ಮಾಡಿದ್ದೇನೆ? ನನ್ನ ತಪ್ಪು ಏನು? ಯಾಕೆ ಎಲ್ಲರೂ ನನ್ನನ್ನು ನೋಯಿಸುತ್ತಾರೆ? ಅಂತಹ ಪ್ರಶ್ನೆಗಳನ್ನು ಇವರು ಮನಸ್ಸಿನಲ್ಲಿ ಇಟ್ಟು ಕಾಡುತ್ತದೆ. ಆದರೆ ದೇವರು ಇವರಿಗೆ ಕೊಟ್ಟಿರುವ ಒಂದು ಶಕ್ತಿ ಏನು ಗೊತ್ತಾ? ಎಷ್ಟು ಬಾರಿ ಮುರಿದರೂ ಮತ್ತೆ ಪ್ರೀತಿಸಲು ಸಿದ್ಧವಾಗಿರುವ ಹೃದಯ. ಕಟಕ ರಾಶಿಯವರು ಲೋನ್ಲಿನೆಸ್, ಅಲೋನ್ ಎಂದು ಓವರ್ ಥಿಂಕ್ ಮಾಡುತ್ತಾರೆ. ಪಾಸ್ಟ್ ಲೈಫ್ ಬಗ್ಗೆ, ಪಾಸ್ಟ್ ವಿಷಯಗಳ ಬಗ್ಗೆ ಬಹಳ ಯೋಚನೆ ಮಾಡುತ್ತಾರೆ. ಅವರ 2026ರ ಭವಿಷ್ಯ ಮತ್ತು ಎಚ್ಚರಿಕೆ. ಈಗ ಕೇಳಿ ಕಟಕ ರಾಶಿಯವರೇ, ಇದು ನಿಮ್ಮ ಭವಿಷ್ಯದ ಬಗ್ಗೆ. ಮುಂದಿನ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಅವಕಾಶಗಳು ಬರುತ್ತವೆ. ಕೆಲವರಿಗೆ ಹೊಸ ಉದ್ಯೋಗ, ಕೆಲವರಿಗೆ ವಿದೇಶಿ ಪ್ರಯಾಣ, ಕೆಲವರಿಗೆ ನಿಜವಾದ ಪ್ರೀತಿ. ಆದರೆ ಒಂದು ಎಚ್ಚರಿಕೆ, ನಿಮ್ಮ ಭಾವನೆಗಳನ್ನು ಎಲ್ಲರ ಮುಂದೆ ತೋರಿಸಬೇಡಿ. ಯಾರನ್ನಾದರೂ ಬೇಗ ನಂಬಬೇಡಿ. ನಿಮ್ಮ ಹೃದಯದ ತುಂಬ ಅಮೂಲ್ಯ, ಅದನ್ನು ತಪ್ಪು ವ್ಯಕ್ತಿಗಳಿಗೆ ಕೊಡಬೇಡಿ. ಈ ವರ್ಷ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಜೀವನದಲ್ಲಿ ದೊಡ್ಡ ಯಶಸ್ಸು ಖಚಿತ. ಸ್ನೇಹಿತರೆ, ಕಟಕ ರಾಶಿಯವರ ಸಾಮಾನ್ಯ ಜನ ಅಲ್ಲ. ಇವರು ಭಾವನೆಗಳನ್ನು ಸಮುದ್ರ. ಇವರ ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣ ಹೃದಯದಿಂದ ಪ್ರೀತಿಸುತ್ತಾರೆ.
ಯಾರಿಗಾದರೂ ಸಹಾಯ ಮಾಡಿದರೆ ಪ್ರತಿಫಲ ನಿರೀಕ್ಷೆ ಇಲ್ಲದೆ ಮಾಡುತ್ತಾರೆ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಮ್ಮ ಒಳ್ಳೆಯತನ ನಿಮ್ಮ ದುರ್ಬಲತೆ ಅದು ಎಂದು ನಿಮ್ಮ ಶಕ್ತಿ. ಒಂದು ದಿನ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡುತ್ತದೆ ಮತ್ತು ಆ ದಿನ ನೀವು ಅನುಭವಿಸುತ್ತೀರಾ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತೆ ನಿಮಗೆ ಸಿಗುತ್ತೇನೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.